ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ದಾಸವಾಳ ಗಿಡ ಯಾರ ಮನೇಲಿರುತ್ತೋ ಅವರು ಈ ವಿಡಿಯೋನ ತಪ್ಪದೆ ನೋಡಿ. ಬೇರೆಯವರು ಈ ವಿಡಿಯೋ ನೋಡಿದ ತಕ್ಷಣ ದಾಸವಾಳ ಗಿಡನ ಮನೆಯಲ್ಲಿ ನೆಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ಮನೆಗಳ ಮುಂದೆ ದಾಸವಾಳದ ಗಿಡವಿಲ್ಲದ ಮನೆಯೇ ಇಲ್ಲ ಎನ್ನಬಹುದು. ಕೇವಲ ನೋಡಲು ಸುಂದರವಾದ ಕೆಂಪು ಹೂವುಗಳಿಂದ ನೋಡುವುದು ಮಾತ್ರವಲ್ಲ, ದಾಸವಾಳವು ಪ್ರಕೃತಿಯೊಂದು ನಮಗೆ ನೀಡಿರುವ ಅತ್ಯಮೂಲ್ಯ ಔಷಧಿಯಾಗಿದೆ. ಆಯುರ್ವೇದದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಬನ್ನಿ, ಇವತ್ತಿನ ಶೋಧದಲ್ಲಿ ದಾಸವಾಳ ಗಿಡದ ಅದ್ಭುತ ಉಪಯೋಗಗಳನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ. ಈ ದಾಸವಾಳ ಗಿಡದ ಪ್ರಮುಖ ಉಪಯೋಗಗಳು: ಕೂದಲಿಗೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಏರ್ ಆಯಿಲ್ ತಯಾರಿಕೆ: ದಾಸವಾಳ ಮತ್ತು ಎಲೆಗಳನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತಯಾರಿಸುವ ಎಣ್ಣೆಯು ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮವಾಗಿರುತ್ತದೆ. ಇದು ಒಂಥರ ನ್ಯಾಚುರಲ್ ಶಾಂಪೂ ಅಂತಲೇ ಹೇಳಬಹುದು. ದಾಸವಾಳದ ಎಲೆಗಳು ಅಥವಾ ಹೂವುಗಳನ್ನು ನೀರಿನಲ್ಲಿ ನೆನೆಸಿ ಕೈಯಿಂದ ತಿಕ್ಕಿದರೆ ನೊರೆ ಬರುತ್ತದೆ. ಇದು ರಾಸಾಯನಿಕವಿಲ್ಲದ ನೈಸರ್ಗಿಕ ಶಾಂಪೂ ಅಂತಲೇ ಹೇಳಬಹುದಾಗಿದೆ. ತಲೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ತಲೆ ಹೊಟ್ಟನ್ನು ಇದು ನಿವಾರಿಸುತ್ತದೆ. ಚರ್ಮದ ಕಾಂತಿ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ರಕ್ತದ ಒತ್ತಡ ನಿಯಂತ್ರಣ: ಹೌದು, ದಾಸವಾಳ ಹೂವಿನಿಂದ ತಯಾರಿಸುವ ಚಹಾ, ಹೈಬಿಸ್ಕಸ್ ಟೀ ಕುಡಿಯುವುದರಿಂದ ಅಧಿಕ ರಕ್ತದ ಒತ್ತಡ, ಹೈ BP ಮತ್ತು ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹಜವಾಗಿ ಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ. ತೂಕ ಇಳಿಕೆಗೂ ಇದು ಸಹಕಾರಿಯಾಗಿದೆ. ದಾಸವಾಳದ ಚಹಾವು ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿ ಮತ್ತು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಬೇಸಿಗೆಯ ಸಮಯದಲ್ಲಿ ದಾಸವಾಳದ ಹೂವಿನ ಕಷಾಯ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯುವುದರಿಂದ ದೇಹಕ್ಕೆ ತಂಪು ದೊರೆಯುತ್ತದೆ ಮತ್ತು ಆಯಾಸ ದೂರವಾಗುತ್ತದೆ. ಮುಟ್ಟಿನ ನೋವುಗಳು ನಿವಾರಣೆ ಆಗುತ್ತದೆ, ಗಾಯಗಳು ವಾಸಿಯಾಗುತ್ತದೆ. ಪೂಜಾ ಕಾರ್ಯಗಳಲ್ಲೂ ಕೂಡ ಇದು ಅದ್ಭುತ ಉಪಯೋಗವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ದಾಸವಾಳ ಗಿಡದ ಎಷ್ಟೊಂದು ಉಪಯೋಗ ಇದೆ ಅಂತ. ಇದರಲ್ಲಿ ದಾಸವಾಳ ಗಿಡ ಯಾರ ಮನೇಲಿದ್ದರೂ ತಪ್ಪದೆ ಬೇರೆಯವ್ರಿಗೂ ಶೇರ್ ಮಾಡಿ. ದಾಸವಾಳ ಗಿಡ ಇಲ್ಲದವರು ದಾಸವಾಳ ಗಿಡವನ್ನು ನೆಡಬೇಕು, ತುಂಬ ಒಳ್ಳೆಯದಾಗುತ್ತೆ. ಇದು ಈ ಹೊತ್ತಿನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.